ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನಂದಾ ಪಾಟೀಲ್. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ನಾನು ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ನಮಗೆ ಗೊತ್ತಿಲ್ಲ ಅಂತ ಅಂದರೆ, ನಾನು ನನ್ನ ಚಾನಲಲ್ಲಿ ನಮ್ಮ ಅಜಾಗೃತ ಮನಸ್ಸನ್ನು ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಬಟನ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ಸೊ ನಿಮಗೆ ಏನೇ ಡೌಟ್ಸ್ ಇದ್ದರೂ ಎಲ್ಲ ಕ್ಲಿಯರ್ ಆಗುತ್ತೆ. ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಅಫರ್ಮೇಷನ್ಸ್ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡಬೇಕು. ಸೂರ್ಯ ಕಣ್ಣಿಗೆ ಕುಗ್ತಾ ಇದ್ದಾನೆ, ಸೊ ಏನಾದರೂ ಎಕ್ಸ್ಪ್ರೆಷನ್ದು ಮುಖದ್ದು ಒಂಥರ ವಿಚಿತ್ರ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಲೈಟಲ್ಲಿ ಹೊರಗಡೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ಬಿಕಾಸ್ ನನ್ನ ರಿಂಗ್ ಲೈಟ್ ಹಾಳಾಗಿದೆ. ಸೊ ಹೊರಗಡೆ ವೀಡಿಯೋಸ್ ಮಾಡಿದ್ರೆ ತುಂಬ ನ್ಯಾಚುರಲ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನದು ಮುಖದ ಎಕ್ಸ್ಪ್ರೆಷನಲ್ಲಿ ಏನಾದರೂ ವಿಚಿತ್ರ ಅನಿಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಎಸ್ಪೆಷಲಿ ನನ್ನ ಕಣ್ಣು ಎಕ್ಸ್ಪ್ರೆಷನ್ನು. ಬಿಕಾಸ್ ನನ್ನ ಕಣ್ಣಿಗೆ ಸೂರ್ಯ ಹಾಗೆ ಹೊಡಿತಾ ಇದ್ದಾನೆ, ಡೈರೆಕ್ಟ್ ಕಣ್ಣಿಗೆ ಕುಗ್ದಂಗೆ ಆಗ್ತಿದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಓಕೆ, ಇವತ್ತಿನ ವಿಡಿಯೋದಲ್ಲಿ ಆ್ಯಂಡ್ ಬ್ಯಾಕ್ಗ್ರೌಂಡ್ ನಾಯ್ಸಸ್ನ ಇಗ್ನೋರ್ ಮಾಡಿ. ಹೊರಗಡೆ ಮಾಡ್ತಿದ್ದೀನಲ್ವ, ಸೊ ಹೊರಗಡೆ ಇರೋ ಎಲ್ಲ ನಾಯ್ಸಸ್ ಕೂಡ ಬರುತ್ತೆ. ಬಟ್ ಸೊ ಆ ಡಿಸ್ಟ್ರ್ಯಾಕ್ಷನ್ ಇದ್ದರೂ ಕೂಡ ಜಸ್ಟ್ ನನ್ನ ವಾಯ್ಸ್ ಕೇಳಿಸ್ಕೊಳ್ಳಿ, ನಾನು ಏನು ಮಾತಾಡ್ತೀನಿ ಅದನ್ನು ಕೇಳಿಸ್ಕೊಳ್ಳಿ. ಇದು ನನ್ನ ಹಂಬಲ್ ರಿಕ್ವೆಸ್ಟ್ ನಿಮಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ಆಸ್ ಯೂಶ್ವಲ್ ಅಫರ್ಮೇಷನ್ಸ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಐ ಥಿಂಕ್ ಮೊನ್ನೆ ಗ್ರೂಪಲ್ಲಿ ಕ್ವಶನ್ಸ್ ಕೇಳ್ತಾಯಿದ್ರು, ಅಫರ್ಮೇಷನ್ಸ್ ಇದು ನೆಗೆಟಿವ್ ಇದು ಪಾಸಿಟಿವ್ ಅಂತ. ಸೊ ಒಂಚೂರು ಕ್ಲಾರಿಟಿ ಕೊಡಬೇಕು ಅಫರ್ಮೇಷನ್ಸ್ ಬಗ್ಗೆ. ಆ್ಯಂಡ್ ತುಂಬ ದಿನ ಆಯಿತು ಅಫರ್ಮೇಷನ್ಸ್ ಬಗ್ಗೆ ನಾನು ವಿಡಿಯೋ ಮಾಡಿ. ಐ ಥಿಂಕ್ ಒಂದು 4 to 5 ವಿಡಿಯೋಸ್ ಮಾಡಿದ್ದೀನಿ ನಾನು ಅಫರ್ಮೇಷನ್ಸ್ ಬಗ್ಗೆ. ಬಟ್ ಮತ್ತೆ ಹೊಸದಾಗಿರಲಿ, ಅಪ್ಡೇಟೆಡ್ ವರ್ಷನ್ ಇರಲಿ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಕೊನೆ ತನಕ ಈ ವಿಡಿಯೋ ನೋಡಿ. ಐ ಹೋಪ್ ಖಂಡಿತ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಕೊನೆ ತನಕ ಈ ವಿಡಿಯೋನ ನೋಡಿ, ಓಕೆನಾ. ಮೊದಲನೇದಾಗಿ ನಾನು ಹೇಳಬೇಕು, ಐ ಡೋಂಟ್ ನೋ ಎಷ್ಟು ಜನ ನಿಮಗೆ ಇದುವರೆಗೂ ಯಾಮಾರಿಸಿದ್ದಾರೆ, ಅದು ನನಗೆ ಗೊತ್ತಿಲ್ಲ. ಲೈಕ್ ಈ ಒಂದು ಸ್ಪೆಸಿಫಿಕ್ ಅಫರ್ಮೇಷನ್ಸ್ ಹೇಳಿ ನಿಮ್ಮ ಲೈಫಲ್ಲಿ ಮ್ಯಾಜಿಕ್ ಆಗುತ್ತೆ, ಈ ಅಫರ್ಮೇಷನ್ಸ್ ಹೇಳಿ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ದಾರೆ. ಐ ಡೋಂಟ್ ನೋ. ಆ್ಯಂಡ್ ನಾನು ನಿಮಗೆ ಒಂದಿಷ್ಟು ಅಫರ್ಮೇಷನ್ಸ್ನ ಸೆಂಡ್ ಮಾಡ್ತೀನಿ, ನನಗೆ ಇಷ್ಟು ಅಮೌಂಟ್ ಕೊಡಿ ಬಿಕಾಸ್ ಈ ಅಫರ್ಮೇಷನ್ಸ್ ಹೇಳಿದ್ರೆ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ, ಮಿರಾಕಲ್ ಆಗುತ್ತೆ ಅಂತ ಎಷ್ಟು ಜನ ನಿಮಗೆ ಆಮಾರಿಸಿದ್ದಾರೆ ಐ ಡೋಂಟ್ ನೋ. ಬಟ್ ನಾನು ಸೀರಿಯಸ್ಲಿ ಹೇಳ್ತೀನಿ, ನೀವು ಮಾತಾಡೋ ಪ್ರತಿಯೊಂದು ವರ್ಡ್ಸ್ ಕೂಡ ಅಫರ್ಮೇಷನ್ಸೇ. ಮಾತಾಡೋದಂತ ಏನು, ನೀವು ಯೋಚನೆ ಮಾಡೋದು, ಯೋಚನೆ ಮಾಡೋದು, ಅಫ್ಕೋರ್ಸ್ ಯೋಚನೆ ಮತ್ತು ಥಿಂಕಿಂಗ್ ಎರಡೂ ಒಂದೇ ಅಲ್ವಾ. ಸೊ ಹಾಗೆ ನೀವು ಕೇಳಿಸ್ಕೊಳೋ ವರ್ಡ್ಸ್, ಈವನ್ ಅದು ಕೂಡ ಅಫರ್ಮೇಷನ್ಸೇ. ಆ್ಯಂಡ್ ಈವನ್ ನೀವು ಒಂದು ಸ್ಟೋರಿ ಬುಕ್ ಓದ್ತಾ ಇದ್ದರೆ, ಒಂದು ಮೂವೀಸ್ ನೋಡ್ತಾ ಇದ್ದರೆ, ಒಂದು ಸಾಂಗ್ಸ್ ಕೇಳ್ತಾ ಇದ್ದರೆ ಅದು ಕೂಡ ಅಫರ್ಮೇಷನ್ಸೇ. ಆ್ಯಂಡ್ ನೀವೊಂದು ಕತೆ ಬರೀತೀರಾ, ಅಥವಾ ನಿಮ್ಮ ಬಗ್ಗೆನೋ ಅಥವಾ ಯಾರ್ದೋ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದೀರಾ, ಅಥವಾ ನಿಮಗೆ ಏನೋ ಒಂದು ಡಿಸೈರ್ಸ್ ಇದೆ, ಆ ಡಿಸೈರ್ ನಿಮ್ಮ ಲೈಫಲ್ಲಿ ಆಗಬೇಕಂತಿದೆ, ಅದ್ರ ಬಗ್ಗೆನೇ ಏನೋ ಮಾತಾಡ್ತಿರ್ತೀರಾ, ಅದು ಕೂಡ ಅಫರ್ಮೇಷನ್ಸ್. ಹೋಗ್ತೀರಾ ದೇವ್ರ ಹತ್ರ ಹೋಗಿ ಕೈ ಮುಗಿದು ಬೇಡ್ಕೊತೀರಾ, ಅದು ಕೂಡ ಅಫರ್ಮೇಷನ್ಸ್. ನಾರ್ಮಲಿ ನೀವು ಯೂಸ್ ಮಾಡೋ ಎಲ್ಲ ವರ್ಡ್ಸ್ ಕೂಡ ಅಫರ್ಮೇಷನ್ಸ್, ಓಕೆ. ಐ ಹೇಟ್ ಟ್ರೈನ್ ಸೌಂಡ್ಸ್. ನಾನು ಯಾವಾಗ ವಿಡಿಯೋ ಮಾಡ್ತೀನೋ ಆವಾಗಲೇ ಈ ಟ್ರೈನ್ ಬರುತ್ತೆ, ಅದಕ್ಕೆ ಬೇರೆ ಟೈಮಿಂಗ್ಸೇ ಇರಲ್ಲ ಅನ್ಕೊತೀನಿ. ಇಲ್ಲ ನಾನು ಟ್ರೈನ್ ಬರಬೇಕಾದ್ರೆ ವಿಡಿಯೋ ಮಾಡ್ತೀನೋ ಅಥವಾ ಟ್ರೈನ ನಾನು ವಿಡಿಯೋ ಮಾಡಬೇಕಾದ್ರೆ ಬರುತ್ತೋ ನನಗೆ ಗೊತ್ತಿಲ್ಲ. ಓಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲ ಅಕಸ್ಮಾತ್ ಟ್ರೈನ್ ಸೌಂಡ್ಸ್ ತುಂಬ ಆಯ್ತಂದರೆ ಕಟ್ ಮಾಡ್ತೀನಿ ನಾನು ವಿಡಿಯೋನ. ಬಟ್ ಏನಂತ ಅಂದರೆ ಎಲ್ಲಿಗೆ ಬಿಟ್ಟಿದ್ದೆ. ಸೊ ನಾರ್ಮಲಾಗಿ ನೀವು ಮಾತಾಡೋ ವರ್ಡ್ಸ್ಗಳೇ ಅಫರ್ಮೇಷನ್ಸ್, ಓಕೆ. ದೇ ಆರ್ ನಾಟ್ ಮ್ಯಾಜಿಕ್. ಅದೇನು ನಿಮಗೆ ಮ್ಯಾಜಿಕ್ ಮಾಡಲ್ಲ, ಏನೂ ಇಲ್ಲ. ಮ್ಯಾಜಿಕ್ ಇರೋ ಅಫರ್ಮೇಷನ್ಸ್ ಅಂತ ಯಾವುದೂ ಇಲ್ಲ ಇಲ್ಲಿ, ಓಕೆ. ಎಸ್ಪೆಷಲಿ ಐ ವಾಂಟ್ ಟು ಸೇ, ನೀವು ಏನೇನು ಮಾತಾಡ್ತಿರೋ ಪ್ರತಿಯೊಂದು ವರ್ಡ್ಸು, ನೀವೇನೇನು ಯೋಚನೆ ಮಾಡ್ತಿರೋ ಅದೆಲ್ಲ ಅಫರ್ಮೇಷನ್ಸೇ. ಬಟ್ ಒಂದು ಸ್ಟೇಟ್ಮೆಂಟ್ ರೀತಿಯಲ್ಲಿ ಹೇಳ್ಕೊಳ್ಳಿ ಅಂತ. ಈಗ ನೀವು ಪಾಸಿಟಿವ್ ಆಗಿ ಮಾತಾಡಿ, ಈಗ ನನ್ನ ಲೈಫಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಅಂದರೆ ಅದು ಕೂಡ ಅಫರ್ಮೇಷನ್ನೇ, ನನ್ನ ಲೈಫ್ ಕೆಟ್ಟದಾಗಿರುತ್ತೆ ಅಂದರೆ ಅದು ಕೂಡ ಅಫರ್ಮೇಷನ್ಸೇ, ಓಕೆ. ಸೊ ನನಗೆ ಪರ್ಟಿಕ್ಯುಲರಾಗಿ ವಾಟ್ಸಪ್ಪಲ್ಲಿ ಕ್ವಶನ್ ಬಂದಿದ್ದು, ಲೈಕ್ ಫಾರ್ ಎಕ್ಸಾಂಪಲ್ ಈಗ ಸ್ಕಿನ್ನ ಮ್ಯಾನಿಫೆಸ್ಟ್ ಮಾಡ್ಕೊತಿದ್ದೀನಿ. ಈಗ ನನ್ನ ಸ್ಕಿನ್ ತುಂಬ ಕ್ಲಿಯರ್ ಆಗಿದೆ ಅನ್ನೋ ಬದಲು ನನ್ನ ಸ್ಕಿನ್ನಲ್ಲಿ ಪಿಂಪಲ್ಸ್ ಇಲ್ಲ, ನಂಗೆ ಪಿಂಪಲ್ಸ್ ಹೋಗಿದೆ, ಈ ರೀತಿ ಹೇಳ್ಕೊಂಡ್ರೆ ಅದು ಮ್ಯಾನಿಫೆಸ್ಟ್ ಆಗಲ್ವಾ ಅಂತ ನನಗೆ ಕ್ವಶನ್ ಕೇಳಿದ್ರಿ. ಓಕೆ, ಈ ಕ್ವಶನ್ಸ್ಗೆ ನಾನು ಲಾಸ್ಟಿಗೆ ಆನ್ಸರ್ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಿಮಗೆ ಒಂಚೂರು ಅಫರ್ಮೇಷನ್ಸ್ ಅಂದರೆ ಏನು ಅಂತ ಐಡಿಯಾ ಕೊಡಬೇಕಲ್ವ. ಸೊ ಅದಕ್ಕೆ ಅಫರ್ಮೇಷನ್ಸ್ ಅಂದರೆ ಐಡಿಯಾ ಕೊಡ್ತಿದ್ದೀನಿ. ಇಷ್ಟು ನಾರ್ಮಲಾಗಿ ನೀವು ಮಾತಾಡೋ ವರ್ಡ್ಸ್, ಯೂಸ್ ಮಾಡೋ ವರ್ಡ್ಸ್ ಎಲ್ಲ ನಾರ್ಮಲಾಗಿ ಮಾತಾಡೋದು. ನೀವು ನೆಗೆಟಿವ್ ಆಗೋರು ಮಾತಾಡಿ, ಪಾಸಿಟಿವ್ ಆಗೋರು ಮಾತಾಡಿ, ಎಲ್ಲನೂ ಕೂಡ ಅಫರ್ಮೇಷನ್ಸ್. ನೀವು ಯೋಚನೆ ಮಾಡೋದು ಕೂಡ ಅಫರ್ಮೇಷನ್ಸ್. ನೀವು
ಕೇಳಿಸ್ಕೊಳೋದು, ನೀವು ಇಮ್ಯಾಜಿನ್ ಸುಮ್ಮನೆ ಏನೋ ಇಮ್ಯಾಜಿನ್ ಮಾಡ್ಕೊತಿದ್ರಿ, ಅದು ಕೂಡ ಇವನ್ ಅಫರ್ಮೇಷನ್ಸೇ. ಎಲ್ಲನೂ ಅಫರ್ಮೇಷನ್ಸೇ ಆಗಿರಬೇಕಾದ್ರೆ ಹೌ ಕ್ಯಾನ್ ಯು ಸೇ ವರ್ಕ್ ಆಗೋಲ್ಲ. ನೀವು ಯಾವುದೇ ರೀತಿ ಹೇಳಿದ್ರೂ ವರ್ಕ್ ಆಗುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಇರೋ ಕನ್ಫ್ಯೂಷನ್ ಏನಂದರೆ ಈ ವರ್ಡ್ ಯೂಸ್ ಮಾಡಿದರೆ ವರ್ಕ್ ಆಗೋಲ್ಲ, ನನಗೆ ಈ ವರ್ಡ್ ಯೂಸ್ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ನಿಮಗೆ ಡೌಟ್ಸ್ ಇದೆ. ಆ್ಯಂಡ್ ಆ ಡೌಟ್ಸ್ ಇರೋದು ಏನು ಡೌಟ್ ಇಲ್ಲ ಬಿಡಿ, ಬಿಕಾಸ್ ಇರಲೇಬೇಕು. ಬಿಕಾಸ್ ಅಷ್ಟು ಜನ ಎಲ್ಲ ಸೇರಿಬಿಟ್ಟು ಆ ರೇಂಜಿಗೆ ಕನ್ಫ್ಯೂಷನ್ಸ್ ಮಾಡಿಸಿಟ್ಟಿದ್ದಾರೆ ಅಫರ್ಮೇಷನ್ಸ್ ಬಗ್ಗೆ. ಐ ಆಮ್ ಅಫರ್ಮೇಷನ್ಸ್ ಯೂಸ್ ಮಾಡಿ ತುಂಬ ಬೇಗ ವರ್ಕ್ ಆಗುತ್ತೆ. ಥ್ಯಾಂಕ್ಫುಲ್ ಅನ್ನೋದು ಆಡ್ ಮಾಡಿ ನಿಮ್ಮ ಅಫರ್ಮೇಷನ್ಸ್ಗೆ, ಆವಾಗ ಮ್ಯಾಜಿಕ್ ಆಗುತ್ತೆ, ಮಿರಾಕಲ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಒಂದು ವಿಷಯ ಹೇಳಬೇಕು, ನಿಮಗೆ ಅಫರ್ಮೇಷನ್ಸ್ ಎಲ್ಲ ಮ್ಯಾನಿಫೆಸ್ಟ್ ಮಾಡಿಕೊಡ್ತಿರೋದು, ನಿಮಗೆ ಮ್ಯಾನಿಫೆಸ್ಟ್ ಮಾಡಿಕೊಡ್ತಿರೋದು ನಿಮ್ಮ ಅಸಂಪ್ಷನ್ಸ್. ಓಕೆ, ನಿಮ್ಮ ಅಸಂಪ್ಷನ್ ನಿಮಗೆ ಮ್ಯಾನಿಫೆಸ್ಟ್ ಮಾಡಿಕೊಡ್ತಾ ಇರೋದು ನಿಮ್ಮ ಅಫರ್ಮೇಷನ್ಸ್ ಅಲ್ಲ, ನಿಮ್ಮ ಮೆಥಡ್ಸ್ ಅಲ್ಲ. ಆ್ಯಂಡ್ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಬೇಕು. ಐ ಥಿಂಕ್ ಯಾರ್ಯಾರು ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ ಮ್ಯಾನಿಫೆಸ್ಟೇಷನ್ನ ಟೀಚ್ ಮಾಡ್ತಿದ್ದಾರೋ ಅವರೆಲ್ಲ ಅರ್ಥ ಮಾಡ್ಕೊಬೇಕಾಗಿರೋದು, ಮೆಥಡ್ಸ್ ನಮಗೆ ಹೆಲ್ಪ್ ಮಾಡ್ತಿಲ್ಲ ಮ್ಯಾನಿಫೆಸ್ಟ್ ಮಾಡೋದಕ್ಕೆ, ಬಟ್ ಹೆಲ್ಪ್ ಮಾಡ್ತಾ ಇರೋದು ನಮ್ಮ ಮೈಂಡ್ಸೆಟ್ ಅಂತ. ಅದು ಯಾವಾಗ ಅರ್ಥ ಆಗುತ್ತೋ ಐ ಥಿಂಕ್ ಸ್ಟಾಪ್, ಈ ಅಫರ್ಮೇಷನ್ ಇಂಪಾರ್ಟೆಂಟ್, ಈ ಅಫರ್ಮೇಷನ್ಸ್ ನೋಡಿ. ಸ್ಪೆಸಿಫಿಕ್ ಆಗಿ ಯಾವುದೂ ಅಫರ್ಮೇಷನ್ಸ್ ಇಲ್ಲ. ಆ್ಯಂಡ್ ನಾನು ಯಾರಿಗೆ ಬಂದು ಕೇಳಿದ್ರು ಇದೆ ಹೇಳೋದು, ಯಾರು ಅಫರ್ಮೇಷನ್ಸ್ ಕೊಡಿ ಅಥವಾ ಇದು ಯಾವ ಅಫರ್ಮೇಷನ್ಸ್ ಪವರ್ಫುಲ್ ಅಂತ ಕೇಳಿದರೆ ನಾನು ಯಾವಾಗಲೂ ಹೇಳ್ತೀನಿ, ನೋಡಿ ನೀವು ಮಾತಾಡೋ ವರ್ಡ್ಸೇ ಅಫರ್ಮೇಷನ್ಸ್, ನೀವು ಮಾತಾಡೋ ವರ್ಡೇ ಮ್ಯಾಜಿಕ್. ಅದು ಮ್ಯಾಜಿಕ್ನ ಕ್ಯಾರಿ ಮಾಡುತ್ತೆ. ಲೈಕ್ ಜಸ್ಟ್ ನೀವು ಒಂದು ಸ್ಪೆಸಿಫಿಕ್ ವರ್ಡ್ ಹೇಳಿದ್ರಿ ಅಂದರೆ ಅದೇ ಮ್ಯಾಜಿಕ್, ಅದೇ ಒಂದು ಸ್ಪೆಲ್ ಕ್ಯಾಸ್ಟ್ ಥರ, ಅದೇ ನಿಮ್ಮ ಲೈಫಲ್ಲಿ ರಿಯಾಲಿಟಿ ಆಗಿ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ನೀವು ಕೇಳಿದ ಕ್ವಶನಿಗೆ ಆನ್ಸರ್ ಇದು, ನಾನು ಆ್ಯಕ್ಚುಲಿ ನನ್ನ ಮುಖದಲ್ಲಿ ಪಿಂಪಲ್ಸ್ ಇಲ್ಲ ಅಂತಂದರೆ ಅದು ನೆಗೆಟಿವ್ ವರ್ಡಾ? ಸೊ ನಾನು ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡೆ, ಇನ್ನೊಂದು ಚೂರು ಜಾಸ್ತಿ ಪಿಂಪಲ್ಸ್ ಮಾಡುತ್ತಾ ನನ್ನ ಮುಖದಲ್ಲಿ ಅಂತ ಕೇಳಿದರೆ, ನೋಡಿ ಫಸ್ಟ್ ಆಫ್ ಆಲ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಡಿಫ್ರೆನ್ಸಸ್ಸೇ ಗೊತ್ತಿಲ್ಲ, ಅದು ರಿಯಲ್ಲೇ ಅದು ಅಂತ. ಐ ಜಸ್ಟ್ ವಾಂಟ್ ಟು ಸೇ ಅದಕ್ಕೆ ಪಾಸಿಟಿವ್ ಮತ್ತು ನೆಗೆಟಿವ್ ವರ್ಡ್ಸ್ ನಡುವೆ ವ್ಯತ್ಯಾಸ ಗೊತ್ತಿಲ್ಲ. ಓಕೆ, ಹೇಗೆ ಅದಕ್ಕೆ ನಿಜ ಮತ್ತು ಸುಳ್ಳಿನ ನಡುವೆ ವ್ಯತ್ಯಾಸ ಗೊತ್ತಿಲ್ಲ, ಅದೇ ರೀತಿ ಪಾಸಿಟಿವ್ ಮತ್ತು ನೆಗೆಟಿವ್ ವರ್ಡ್ಸ್ ನಡುವೆ ವ್ಯತ್ಯಾಸ ಗೊತ್ತಿಲ್ಲ. ನೀವು ಅದಕ್ಕೆ ಒಂದು ಬ್ಲೂ ಪ್ರಿಂಟ್ ಕೊಡೋದು, ಇದು ಪಾಸಿಟಿವ್ ವರ್ಡ್ಸ್, ಇದು ನೆಗೆಟಿವ್ ವರ್ಡ್ಸ್ ಅಂತ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮ್ಮ ಮೈಂಡ್ ಕೆಲಸ ಏನಂತಂದರೆ, ನಾನು ಪ್ರತಿ ಸತಿನೂ ಹೇಳ್ತೀನಿ, ಹೇಗೆ ನಿಮ್ಮ ಹೃದಯಕ್ಕೆ ನಿಮ್ಮ ಹೃದಯಕ್ಕೆ ಬ್ಲಡ್ ಪಂಪ್ ಮಾಡೋದು ಮಾತ್ರ ಗೊತ್ತಿರೋದು, ಹೇಗೆ ನಿಮ್ಮ ಕಾಲಿಗೆ ನಡೆಯೋದಕ್ಕೆ, ಓಡಾಡೋದಕ್ಕೆ, ಓಡೋದಕ್ಕೆ, ಜಂಪ್ ಮಾಡೋದಕ್ಕೆ, ಮೂಮೆಂಟ್ಸ್ ಮಾಡೋದಕ್ಕೆ ಅಷ್ಟೇ ಗೊತ್ತಿರೋದು, ಹೇಗೆ ನಿಮ್ಮ ಕಣ್ಣಿಗೆ ನೋಡೋಕ್ಕಷ್ಟೇ ಗೊತ್ತಿರೋದು, ಹೇಗೆ ನಿಮ್ಮ ಮೂಗಿಗೆ ಸ್ಮೆಲ್ ಮಾಡೋಕ್ಕಷ್ಟೇ ಗೊತ್ತಿರೋದು, ಅದೇ ರೀತಿ ನಿಮ್ಮ ಮನಸ್ಸಿಗೆ ಗೊತ್ತಿರೋದು. ನೀವೇನೇ ಥಾಟ್ಸ್ ಅದಕ್ಕೆ ಹೇಳಿದ್ರು ಒಂದ್ಸತಿ ಅದು ನಿಮ್ಮ ಮೈಂಡಿಗೆ ಹೋಗಿ ಇಂಪ್ರೆಸ್ ಆಯ್ತಂದರೆ ಅದನ್ನು ರಿಯಾಲಿಟಿ ಮಾಡೋದಷ್ಟೇ ನಿಮ್ಮ ಮನಸ್ಸಿಗೆ ಗೊತ್ತಿರೋದು. ನೀವು ಯಾವ ವರ್ಡ್ಸ್ ಹೇಳಿ ಅದು ಮ್ಯಾಟ್ರ್ ಆಗೋಲ್ಲ. ಅದಕ್ಕೆ ಓಕೆ, ಈಗ ನೋಡಿ ನಿಮ್ಮ ಪ್ರಕಾರ ಏನು, ನನಗೆ ನಾನು ಹೇಳ್ಕೊತಿದ್ದೀನಿ ನನಗೆ ಪಿಂಪಲ್ಸ್ ಇಲ್ಲ ಅಂತ. ಸೊ ನಾನು ಏನು ಸ್ಟೇಟ್ ಮಾಡ್ತಿದ್ದೀನಿ, ನನಗೆ ಪಿಂಪಲ್ಸ್ ಇಲ್ಲ ಅಂತ ಸ್ಟೇಟ್ ಮಾಡ್ತಿದ್ದೀನಿ. ಏನಾದರೂ ಈ ಅಫರ್ಮೇಷನಲ್ಲಿ ನನಗೆ ಪಿಂಪಲ್ಸ್ ಇದೆ ಅಂತ ನಾನು ಏನಾದರೂ ಸ್ಟೇಟ್ ಮಾಡ್ತಿದ್ದೀನಾ? ಇಲ್ಲ. ಸೊ ಹೇಗೆ ನೆಗೆಟಿವ್ ಆಗುತ್ತೆ? ನನಗೆ ಪಿಂಪಲ್ಸ್ ಇಲ್ಲ ಅಂದರೆ ನನ್ನ ಮೈಂಡು ಅದಕ್ಕೆ ಒಂದು ಪ್ರೂಫ್ನ ತೋರಿಸ್ಬೇಕು, ಎಸ್ ನನಗೆ ಪಿಂಪಲ್ಸ್ ಇಲ್ಲ ಅನ್ನೋದಕ್ಕೆ. ಸೊ ಆ ಒಂದು ರಿಯಾಲಿಟಿನ ನನ್ನ ಮೈಂಡ್ ಕ್ರಿಯೇಟ್ ಮಾಡುತ್ತೆ. ನೋಡಿ, ಅಫರ್ಮೇಷನ್ಸಲ್ಲಿ ಇದು ನೆಗೆಟಿವ್, ಇದು ಪಾಸಿಟಿವ್ ಅಂತ ಯಾವುದೂ ಇಲ್ಲ. ಇಟ್ ಜಸ್ಟ್ ಚೇಂಜಸ್. ನೀವು ಹೆಂಗಾದರೂ ಹೇಳ್ಕೊಳ್ಳಿ ಅಫರ್ಮೇಷನ್ಸು. ಆ್ಯಂಡ್ ಇನ್ನು ಕ್ವಶನ್ಸ್ ಏನಂದರೆ, ನಾನು ಪಾಸಿಟಿವ್ ಆಗಿ ಹೇಳಬೇಕಾ, ಅಥವಾ ನಾನು ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕಾ, ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕಾ, ಫ್ಯೂಚರ್ ಟೆನ್ಸಲ್ಲಿ ಹೇಳಬೇಕಾ? ಲಿಟ್ರಲಿ ನಾನು ಕ್ಲಾರಿಟಿ ಕೊಟ್ಬಿಟ್ಟಿದ್ದೀನಿ. ಹಳೆ ವೀಡಿಯೋಸ್ ಎಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಅದರಲ್ಲಿ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ. ನೋಡಿ, ನಿಮ್ಮ ಮನಸ್ಸಿಗೆ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್, ಅಜಾಗೃತ ಮನಸ್ಸಿಗೆ ಪಾಸ್ಟ್ ಆಗಲಿ, ಪ್ರೆಸೆಂಟ್ ಆಗಲಿ, ಫ್ಯೂಚರ್ ಆಗಲಿ ಅದ್ರ ನಡುವೆ ವ್ಯತ್ಯಾಸ ಗೊತ್ತಿಲ್ಲ. ಅದಕ್ಕೆ ಗೊತ್ತಿರೋದು ಈಗ ಮಾತ್ರ. ಸೊ ಈಗ ಏನು ಹೇಳ್ತೀರಾ ಅದಕ್ಕೆ ಮಾತ್ರ ಅದು ಪ್ರಿಫರೆನ್ಸ್ ಕೊಡೋದು. ಸೊ ಸಪೋಸ್ ಈಗ ನೀವು ಕೂತ್ಕೊಂಡು ಹಿಂದಿನ ಬಗ್ಗೆ ಯೋಚನೆ ಮಾಡಿದ್ರೆ ಅದೇನು ಅಂದ್ಕೊಳುತ್ತೆ, ಈಗಲೇ ನಡೀತಿದೆ ಅಂತ ತಿಳ್ಕೊಂಡು ಆ ರಿಯಾಲಿಟಿನ ಈಗ ಮಾಡುತ್ತೆ. ಸಪೋಸ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ಫ್ಯೂಚರಿಂದು ಈಗಲೇ ಏನೋ ನಡೀತಿದೆ ಅಂದ್ಕೊಂಡು ಆ ರಿಯಾಲಿಟಿನೂ ಅದು ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ಗೊತ್ತಿರೋದು ಈಗ ಮಾತ್ರ. ನೀವು ಯಾವುದೇ ಟೆನ್ಸಲ್ಲಿ ಅಫರ್ಮೇಷನ್ಸ್ ಹೇಳಿ ಅದು ಪ್ರೆಸೆಂಟಿಗೆ ಅದನ್ನು ಕನ್ವರ್ಟ್ ಮಾಡ್ಕೊಳುತ್ತೆ. ಇಟ್ ಮೀನ್ಸ್ ಅದು ತೊಗೊಳೋದು ಈಗಲೇ ಆಗ್ತಿದೆ, ಈಗಲೇ ಅದು ನನ್ನ ರಿಯಾಲಿಟಿಲಿ ಅಪಿಯರ್ ಆಗ್ತಿದೆ ಅಂತ ಅಂದ್ಕೊಳುತ್ತೆ. ನೋಡಿ, ನೀವು ನಿಮ್ಮ ಮೈಂಡಿಗೆ ಪ್ರೋಗ್ರಾಮ್ ಮಾಡ್ತಿದ್ದೀರಾ ಆ್ಯಂಡ್ ನಿಮ್ಮ ಮೈಂಡ್ ಮ್ಯಾನಿಫೆಸ್ಟ್ ಮಾಡ್ಕೊಡ್ತಿರೋದು ಬೇರೆ ಏನೂ ಅಲ್ಲ ಇಲ್ಲಿ. ಸೊ ಅರ್ಥ ಮಾಡ್ಕೊಳ್ಳಿ. ಓಕೆ, ನಿಮಗೆ ನಂಬಕ್ಕಾಗಲಿಲ್ಲ ಅಂದ್ರೂ ಈಗ ಓಕೆ ನನಗೆ ಸಿಗುತ್ತೆ ಅಂತ ಅಫರ್ಮೇಷನ್ಸ್ ಹೇಳ್ತಿದ್ದೆ, ಸಿಗುತ್ತೆ ಅಂತ ಅಫರ್ಮೇಷನ್ ಹೇಳ್ತಿದ್ದೀನಿ. ಆ್ಯಂಡ್ ತುಂಬ ಜನ ಕೇಳಿದ್ದೀನಿ, ಹೇಳಿದ್ರೆ ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ಅಫರ್ಮೇಷನ್ಸ್ ಹೇಳಬೇಕು, ಪಾಸ್ಟ್ ಟೆನ್ಸಲ್ಲಿ ಹೇಳಬಾರ್ದು, ಫ್ಯೂಚರ್ ಟೆನ್ಸಲ್ಲಿ ಹೇಳಬಾರ್ದು, ವರ್ಕ್ ಆಗಲ್ಲ ಅಂತ. ವಾಟ್ಸ್ ನಾನ್ ಸೆನ್ಸ್ ದಿಸ್ ಇಸ್ ಮತ್ತು ನಾನು ಎಷ್ಟೊಂದು ಸರ್ತಿ ಒಂದೊಂದು ಸರ್ತಿ ಫ್ಯೂಚರ್ ಟೆನ್ಸಲ್ಲಿ ನನಗೆ ಸಿಗುತ್ತೆ ಅಂತ ಅನ್ಕೊಳೋದಪ್ಪ, ನನಗೆ ಆಲ್ರೆಡಿ ಸಿಕ್ಕಿದೆ, ಆಲ್ರೆಡಿ ಇದೆ ಅಂತ ನಾನು ಅಂದ್ಕೊಳಲ್ಲ, ಮತ್ತು ನನಗೆ ಹೆಂಗೆ ವರ್ಕ್ ಆಗುತ್ತೆ? ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನೀವು ಹೇಗೆ ಅಫರ್ಮೇಷನ್ಸ್ ಹೇಳಿದ್ರು ವರ್ಕ್ ಆಗುತ್ತೆ, ಬಿಕಾಸ್ ನಿಮ್ಮ ಮೈಂಡಿಗೆ ಡಿಫ್ರೆನ್ಸಸ್ ಗೊತ್ತಿಲ್ಲ.
ಆಗೋದಿಲ್ಲ. ನೀವು ಯಾವುದೇ ರೀತಿ ಅಫರ್ಮೇಷನ್ಸ್ ಹೇಳಿದ್ರು ಅದು ಈಗಲೇ ನಡೀತಿದೆ ಅಂತ ತಿಳ್ಕೊಳುತ್ತೆ. ಸೊ ಈಗಲೇ ನಡೀತಿದೆ ಅಂತ ತಿಳ್ಕೊಳೋದ್ರಿಂದ ಅದನ್ನು ಈಗಲೇ ರಿಯಾಲಿಟಿ ಮಾಡುತ್ತೆ. ಸೊ ನೀವು ಏನೇ ಹೇಳಿ ಅದು ಡಸಂಟ್ ಮ್ಯಾಟರ್. ಓಕೆ, ಆ್ಯಂಡ್ ಈವನ್ ಹೇಳೋದ್ನಲ್ಲ, ಅದಕ್ಕೆ ಪಾಸಿಟಿವ್ ಯಾವುದು ನೆಗೆಟಿವ್ ಯಾವುದು ಅದ್ರ ನಡುವೆ ವ್ಯತ್ಯಾಸ ಗೊತ್ತಿಲ್ಲ. ಸೊ ಅದು ಏನಂತ ಅಂದರೆ, ಈಗ ಲೈಕ್ ನಾನೇನು ಹೇಳ್ತಿದ್ದೀನಿ, ಓಕೆ ನನಗೆ ಪಿಂಪಲ್ಸ್ ಇಲ್ಲ ಅಂತ ಹೇಳ್ತಿದ್ದೀನಿ, ಸೊ ಅದ್ರ ರಿಯಾಲಿಟಿನ ಪ್ರೂವ್ ಮಾಡುತ್ತೆ ಇಲ್ಲ ಅನ್ನೋದಕ್ಕೇನು ಬೇಕೋ. ಅದು ಬಿಟ್ಬಿಟ್ಟು ನಾನು ಪಿಂಪಲ್ಸ್ ಇಲ್ಲ ಅಂತ ಹೇಳ್ತಿದ್ದೀನಿ ಅಂದರೆ ನಾನು ಇಂಡೈರೆಕ್ಟ್ಲಿ ನನ್ನ ಮೈಂಡಿಗೆ ಲೈಕ್ ನಾನು ಪಿಂಪಲ್ಸ್ ಇತ್ತು ಮುಂಚೆ ಈಗಿಲ್ಲ ಅಂತ ಹೇಳ್ತಿದ್ದೀನಿ. ಸೊ ಅದು ನನ್ನ ಮುಖದಲ್ಲಿ ಪಿಂಪಲ್ಸ್ ಇನ್ನಷ್ಟು ಜಾಸ್ತಿ ಮಾಡುತ್ತೆ ಅಂತ ಅಂದ್ಕೊಬೇಡಿ. ಲೈಕ್ ಇಟ್ಸ್ ಸೀರಿಯಸ್ಲಿ ಲಿಮಿಟಿಂಗ್ ಬಿಲೀಫ್ ಆಯಿತಾ. ಈಗ ನನ್ನ ಹತ್ರ ಇಷ್ಟು ದಿನ ದುಡ್ಡು ಇರಲಿಲ್ಲ, ಇವಾಗ ದುಡ್ಡಿದೆ ಅಂತ ಹೇಳ್ಕೊಂತೀವಿ. ಈಗ ಫಾರ್ ಎಕ್ಸಾಂಪಲ್ ಇವನ್ ದುಡ್ಡಿಗಾದರೂ ಅಷ್ಟೇ, ನನ್ನ ಹತ್ರ ಇನ್ಮೇಲಿಂದ ದುಡ್ಡು ಜಾಸ್ತಿ ಇರುತ್ತೆ. ಹಂಗಿದ್ರೆ ನಾನು ಏನು ಸೆಟ್ ಮಾಡ್ತಿದ್ದೀನಿ, ನನ್ನ ಹತ್ರ ಮುಂಚೆ ದುಡ್ಡಿಲ್ಲ ಇನ್ಮೇಲಿಂದ ಇರುತ್ತೆ ಅಂತ ಸೆಟ್ ಮಾಡ್ತಿದ್ದೀನಿ. ಸೊ ನನ್ನ ಸಬ್ಕಾನ್ಷಿಯಸ್ ಮೈಂಡ್ ನನಗೆ ದುಡ್ಡನ್ನ ಪ್ರೊವೈಡ್ ಮಾಡಲ್ಲ ಅಂತ ಹೇಳ್ದಂಗೆ ಆಯಿತು ನೀವು ಕತೆ. ನೋಡಿ, ನೀವೇನೇ ಹೇಳಿದ್ರು ಅದನ್ನು ಪ್ರೂವ್ ಮಾಡಬೇಕಷ್ಟೇ ನಿಮ್ಮ ಮೈಂಡು. ಆ್ಯಂಡ್ ಅದು ಬಿಟ್ಬಿಟ್ಟು ಅದು ಕ್ವಶನ್ ಮಾಡ್ಕೊಂಡು ಕುತ್ಕೊಳಲ್ಲ. ಹಿಂದೆ ಇರಲಿಲ್ವಾ ಮುಂದೆ ಇರಲಿಲ್ವಾ, ನಾನು ಹೇಳ್ತಿದ್ದೀನಲ್ಲ ಅದಕ್ಕೆ ಹಿಂದೆ ಮುಂದೆ ಏನೂ ಗೊತ್ತಿಲ್ಲ, ಅದು ಗೊತ್ತಿರೋದು ಪ್ರೆಸೆಂಟ್ ಮಾತ್ರ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಐ ಹೋಪ್ ಕ್ಲಾರಿಟಿ ಸಿಕ್ತಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬಿಸಿಲು ತುಂಬ ಜಾಸ್ತಿ ಆಗ್ತದೆ, ಕಣ್ಣಿಗೆ ಇನ್ನೂ ಜಾಸ್ತಿ ಹೊಳಿತಿದೆ. ಆ್ಯಂಡ್ ಇನ್ನೂ ಏನಾದರೂ ನಿಜ ಹೇಳ್ತೀನಲ್ಲ, ನಾನು ಅಫರ್ಮೇಷನ್ಸ್ ಜೊತೆ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟಿದ್ದೀನಿ. ಐ ಮೀನ್ ಸಬ್ಲಿಮಲ್ಸಲ್ಲಿ ನಾನು ತುಂಬ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಎಲ್ಲ ಥರದ ಅಫರ್ಮೇಷನ್ಸ್ ಯಾವ್ದು ಚೆನ್ನಾಗಿ ವರ್ಕ್ ಆಗುತ್ತೆ, ಯಾವ್ದು ಚೆನ್ನಾಗಿ ವರ್ಕ್ ಆಗುತ್ತೆ, ಯಾವ್ದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಎಲ್ಲ ಥರದ ಅಫರ್ಮೇಷನ್ಸು ಯೂಸ್ ಮಾಡಿ ನೋಡಿದ್ದೀನಿ. ಆ್ಯಂಡ್ ಎಲ್ಲ ಥರ ಅಫರ್ಮೇಷನ್ಸ್ ಕೂಡ ವರ್ಕ್ ಆಗುತ್ತೆ ಎಲ್ರಿಗೂ. ಆ್ಯಂಡ್ ಐ ನೋ ಅದನ್ನು ನಾನು ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಿರೋದು, ಸುಮ್ಮನೆ ಹೇಳ್ತಿಲ್ಲ. ಆ್ಯಂಡ್ ಈವನ್ ನೀವು ಲೈಕ್ ನಿಮ್ಗೆ ಅನಿಸ್ಬೋದು ಸರ್ಟನ್ ವರ್ಡ್ಸ್ ಆ ಥರ ಡೌಟೇ ಇಲ್ಲ ಬಿಡಿ. ಹೋಲ್ ಮ್ಯಾನಿಫೆಸ್ಟೇಷನ್ ಕಮ್ಯುನಿಟಿ ಏನಿದೆ ಅದು ನಿಮ್ಗೆ ಆ ಥರ ಬಿಲೀವ್ ಮಾಡಿಸ್ಬಿಟ್ಟಿದೆ, ಲೈಕ್ ನೆಗೆಟಿವ್ ವರ್ಡ್ಸ್ ಯೂಸ್ ಮಾಡಿದ್ರೆ ಮ್ಯಾನಿಫೆಸ್ಟ್ ಆಗಲ್ಲ ಅಂತ. ಫಸ್ಟ್ ಆಫ್ ಆಲ್ ನಾನು ಹೇಳ್ತಿದ್ದೀನಲ್ಲ, ನಿಮ್ಮ ಮೈಂಡಿಗೆ ಪಾಸಿಟಿವ್ ಯಾವುದು ನೆಗೆಟಿವ್ ಯಾವುದು ಅದಕ್ಕೆ ವ್ಯತ್ಯಾಸನೇ ಗೊತ್ತಿಲ್ಲ. ಆ್ಯಂಡ್ ಅದು ಎಲ್ಲಿಂದ ತಿಳ್ಕೊಳುತ್ತೆ. ಓಕೆ, ನೀವು ಏನೋ ಒಂದು ವರ್ಡ್ ಹೇಳ್ತಿದ್ರೆ ಅದು ನೆಗೆಟಿವ್ ಅಂತ ಅದು ಹೆಂಗೆ ಅರ್ಥ ಮಾಡ್ಕೊಳುತ್ತೆ. ಸೀರಿಯಸ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದು ನೋಡಿ, ನಿಮಗೆ ಏನು ಬೇಕೋ ಅದು ಮಾತ್ರ ಫೋಕಸ್ ಮಾಡಿ, ಅದಕ್ಕೆ ಮಾತ್ರ ಅಫರ್ಮೇಷನ್ಸ್ ಹೇಳ್ಕೊಳ್ಳಿ. ಅದನ್ನು ನೀವು ಹೆಂಗಾದರೂ ಹೇಳ್ಕೊಳ್ಳಿ. ಬಿಕಾಸ್ ನೀವು ಮಾತಾಡೋ ಪ್ರತಿ ಒಂದು ವರ್ಡ್ಸು ಕೂಡ ಮ್ಯಾಜಿಕ್ಕೆ. ನೀವೇನೇ ಹೇಳಿದ್ರು ಅದೇ ಮ್ಯಾಜಿಕ್, ನೀವೇನು ಹೇಳ್ತಿರೋ ಅದೇ ಅಫರ್ಮೇಷನ್ಸ್. ಈಗ ಫಾರ್ ಎಕ್ಸಾಂಪಲ್ ನನಗೆ ಬಂದು ತುಂಬ ಜನ ಕೇಳ್ತಾರೆ, ಸೀರಿಯಸ್ಲಿ ಮ್ಯಾಮ್ ನನಗೆ ಸ್ಕಿನ್ ಕ್ಲಿಯರ್ ಆಗಬೇಕು, ಅಫರ್ಮೇಷನ್ಸ್ ಕೊಡಿ. ಆ ಸ್ಕಿನ್ ಕ್ಲಿಯರ್ ಆಗಬೇಕು ಅಂತ ಕೇಳೋ ಕ್ವಶನಲ್ಲೇ ನಿಮ್ಮ ಅಫರ್ಮೇಷನ್ ಇರುತ್ತೆ. ಅಥವಾ ನನ್ನ ಲೈಫ್ ಸರಿ ಹೋಗಬೇಕು, ನನ್ನ SP ಜೊತೆ ಮದುವೆ ಆಗಬೇಕು, ಆ ಕೇಳೋ ಕ್ವಶನ್ಸಲ್ಲೇ ಅಫರ್ಮೇಷನ್ ಇರುತ್ತೆ. ಜಸ್ಟ್ ನಾರ್ಮಲಾಗೇ ಹೇಳ್ಕೊಳ್ಳಿ, ನಾನು ನನ್ನ SP ಜೊತೆ ಮದುವೆ ಆಗ್ತೀನಿ ಅಂತ ನಾರ್ಮಲಾಗೇ ಹೇಳ್ಕೊಳ್ಳಿ. ನನ್ನ ಸ್ಕಿನ್ ಕ್ಲಿಯರ್ ಆಗಿದೆ, ನನ್ನ ಸ್ಕಿನ್ ಗ್ಲೋ ಆಗ್ತಿದೆ ಅಂತ. ಅದಕ್ಕೇನು ಸ್ಪೆಸಿಫಿಕ್ ಅಫರ್ಮೇಷನ್ಸ್ ಬೇಕು ನಿಮಗೆ? ಯಾವ ಸ್ಪೆಸಿಫಿಕ್ ನೋಡಿ, ನೀವು ಹೇಳೋ ಪ್ರತಿ ಒಂದು ವರ್ಡ್ಸು ಮ್ಯಾಜಿಕ್. ಇದೇ ಮ್ಯಾಜಿಕ್ ವರ್ಡ್ಸ್ ಅಂತ ಏನಿಲ್ಲ. ಇದೆಲ್ಲ ನಿಮಗೆ ಮ್ಯಾನಿಫೆಸ್ಟೇಷನ್ ಕಮ್ಯುನಿಟಿಯಲ್ಲಿ ಕ್ರಿಯೇಟ್ ಮಾಡಿರೋ ಅಂತಹ ಲಿಮಿಟಿಂಗ್ ಬಿಲೀಫ್ಸ್. ಸೊ ದಯವಿಟ್ಟು ಆ ಲಿಮಿಟಿಂಗ್ ಬಿಲೀಫ್ಸ್ಗೆ ಸ್ಟಿಕ್ ಆಗಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿನ ಕಾಂಪ್ಲಿಕೇಟೆಡ್ ಮಾಡ್ಕೊಬೇಡಿ. ಆ್ಯಂಡ್ ಇನ್ನೊಂದು ವಿಷಯ, ನಾನು ಆ್ಯಕ್ಚುಲಿ ಇದನ್ನು ಪೋಸ್ಟ್ ಮಾಡೋಣ ಅಂದ್ಕೊಂಡಿದ್ದೆ. ನನ್ನ ಫೋನಲ್ಲ, ಐಫೋನಲ್ಲಿ ಕನ್ನಡ ಟೈಪಿಂಗೇ ಬರ್ತಿಲ್ಲ. ಹೋಗಲಿ ಬಿಡಿ, ಅದಕ್ಕೆ ಅದನ್ನು ಹೇಳಬೇಕು. ಆ್ಯಂಡ್ ಅದನ್ನು ಇಂಗ್ಲೀಷಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಅದ್ರ ಮೀನಿಂಗ್ ಅಂತೂ ಕನ್ನಡದಲ್ಲಿ ನಾನು ಹೇಳಬೇಕಲ್ಲ. ಅದರಲ್ಲಿ ನಂದು ಐಫೋನಲ್ಲಿ ಟೈಪಿಂಗೇ ಬರ್ತಿದೆ. ಕನ್ನಡ ಟೈಪಿಂಗ್ ಬಂದರೂ ಅದೇನೇನೋ ಆಗ್ತಿದೆ. ಸೊ ನನಗೆ ಅದನ್ನು ಹಾಕೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಹಾಕ್ತಾಯಿಲ್ಲ. ನಾನು ಟ್ರಾನ್ಸ್ಲೇಟ್ ಕೊಟ್ಟರು ಅದು ಇನ್ನೇನೋ ಟ್ರಾನ್ಸ್ಲೇಷನ್ ತೊಗೊಂಡೋಗುತ್ತೆ. ಸೊ ಏನಂತ ಅಂದರೆ ನೋಡಿ, ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಓಕೆನಾ? ಸೊ ಏನೋ ಒಂದು ಈಗ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇದ್ದೀರಾ, ಏನೋ ಒಂದು ಡಿಸೈರ್ ಇದೆ, ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೊತಿದ್ದೀರಾ, ಅದಕ್ಕೆ ಅಫರ್ಮೇಷನ್ಸ್ ಹೇಳ್ಕೊತಿದ್ದೀರಾ, ಓಕೆನಾ? ನಿಮ್ಮ ಕೆಲಸ ಏನಂತ ಅಂದರೆ ಜಸ್ಟ್ ಅಫರ್ಮೇಷನ್ಸ್ ಹೇಳೋದು ಅಷ್ಟೇ. ಓಕೆ, ಅಫರ್ಮೇಷನ್ಸ್ ಹೇಳೋದು, ಅದನ್ನು ನಂಬಿಸೋಕ್ಕಾಗಲಿ, ಏನು ಅಫರ್ಮೇಷನ್ಸ್ ಹೇಳ್ತಿದ್ದೀರಲ್ಲ ಅದನ್ನು ನಂಬಿಸೋಕ್ಕಾಗಲಿ, ಅಥವಾ ನಿಮ್ಮ ಮೈಂಡಿಗೆ ಫೋರ್ಸ್ಫುಲಿ ಅಫರ್ಮೇಷನ್ಸ್ ಹೋಗಬೇಕು. ನಿಮ್ಮ ಮೈಂಡೇ ಅದನ್ನು ಬೇಡ 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 ಅಂತ ತುಂಬ ಇದು ಮಾಡ್ತಿದ್ರು. ಅಫರ್ಮೇಷನ್ಸ್ ನಿಮ್ಮ ಮೈಂಡಿಗೆ ಹೋಗಬೇಕು, ನೀವು ಒಟ್ಟು ನಂಬಿಸ್ಬೇಕು ನಿಮ್ಮ ಮೈಂಡಿಗೆ ಅಂತ ಹೇಳಿ ಹಠ ಹಿಡ್ಕೊಂಡು ಕುತ್ಕೊಂಡು ಅಫರ್ಮೇಷನ್ಸ್ ಮಾಡಬೇಡಿ. ಅಫರ್ಮೇಷನ್ಸ್ ಮೆಥಡ್ಸ್ ಆರ್ ಜಸ್ಟ್ ಫಾರ್ ಫನ್ ಆ್ಯಂಡ್ ದೇ ಆರ್ ಜಸ್ಟ್ ಫಾರ್ ಮೇಂಟೈನಿಂಗ್ ದ ಮೈಂಡ್ಸೆಟ್. ಅರ್ಥ ಮಾಡ್ಕೊಳ್ಳಿ. ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಗೋಲ್ ಏನಂದರೆ ಮೈಂಡ್ಸೆಟ್ ಮೇಂಟೈನ್ ಮಾಡೋದು. ಅದಕ್ಕಾಗಿ ನೀವು ಅಫರ್ಮೇಷನ್ಸ್ ಯೂಸ್ ಮಾಡ್ತೀರಾ ಹೊತ್ತು ನೀವು ನಿಮ್ಮ ಮೈಂಡಿಗೆ ನಂಬಿಸೋದಕ್ಕೋಸ್ಕರ ಅಫರ್ಮೇಷನ್ಸ್ ಯೂಸ್ ಮಾಡಲ್ಲ. ಸೊ ನಿಮ್ಮ ಮೈಂಡ್ ಈಗ ಯಾವುದೋ ಒಂದು ಅಫರ್ಮೇಷನ್ ಹೇಳ್ತಿದ್ದೀರಾ. ಈಗ ನಿಮಗೆ ಲೈಕ್ ಕ್ಲಿಯರ್ ಸ್ಕಿನ್ ಇಲ್ಲ ಅಂದ್ಕೊಳ್ಳಿ, ನನಗೆ ಕ್ಲಿಯರ್ ಸ್ಕಿನ್ ಇದೆ ಅಂತ ಅಫರ್ಮೇಷನ್ ಹೇಳ್ತಿದ್ದೀರಾ. ಸೊ ವಿಚ್ ಈಸ್ ಅಪೋಸಿಟ್ ಯುವರ್ 3D. ಓಕೆ, 3Dಯಲ್ಲಿ ಇವಾಗ ನಿಮಗೆ ತುಂಬ ಮುಖದ ಮೇಲೆ ಏನೇನೋ ಕಲೆ ಇದೆ, ಪಿಂಪಲ್ಸ್ ಇದೆ, ಇನ್ನೇನೇನೋ ಇದೆ, ಬಟ್ ನೀವು ನಿಮಗೆ ಸ್ಕಿನ್ ಕ್ಲಿಯರ್ ಇದೆ ಅಂತ ಹೇಳ್ತಿದ್ದೀರಾ. ಆಗ ನಿಮ್ಮ ಮೈಂಡ್ ಸಡನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ನಾನು ಹೇಳ್ತಿದ್ದೀನಲ್ಲ, ನಿಮ್ಮ ಕಾನ್ಷಿಯಸ್ ಮೈಂಡ್ ತುಂಬ ಲಾಜಿಕ್ಸ್ನ ತರುತ್ತೆ, ಕ್ವಶನ್ಸ್ ಮಾಡುತ್ತೆ, ಇದ್ದಂಗೆ ಹಿಂದೆ ಹೆಂಗೆ ಅಂತ. ಸೊ ನಾನು ಅದಕ್ಕೆ ಏನು ಹೇಳೋದು, ನೀವು ಮಾಡಬೇಕಾಗಿರೋದು ಇಷ್ಟೇ. ಜಸ್ಟ್ ಆ ಟೈಮಲ್ಲಿ ನಿಮ್ಗೆ ಆ ಥಾಟ್ ಬಂತಾ,
ಮಾಡಿ ಅದನ್ನು. ಇಲ್ಲ ನಾನು ಕ್ಲಿಯರ್ ಸ್ಕಿನ್ ಇದೆ ಅಂದ್ಕೊಳ್ಳಿ, ಸುಮ್ಮನಾಗಿ ಜಸ್ಟ್ ಫ್ಲಿಪ್ ಮಾಡೋದಷ್ಟೇ ನಿಮ್ಮ ಕೆಲಸ. ನಿಮ್ಮ ಮೈಂಡಿಗೆ ನಂಬಿಸೋದಲ್ಲ, ಕನ್ವಿನ್ಸ್ ಮಾಡೋದಲ್ಲ. ನೋಡಿ, ಈ ವಿಷಯ ಗೊತ್ತಾಗೋದ್ರಲ್ಲೇ ಎಷ್ಟು ರಿಲ್ಯಾಕ್ಸ್ ಫೀಲ್ ಇದೆ ಗೊತ್ತಾ. ನಾವೆಲ್ಲ ಏನು ಮಿಸ್ಟೇಕ್ ಮಾಡೋದಂದರೆ ಕನ್ವಿನ್ಸ್ ಮಾಡೋಕ್ಕೆ ಹೋಗ್ತೀವಿ, ನಂಬಿಸೋದಕ್ಕೆ ಹೋಗ್ತೀವಿ. ಸೀರಿಯಸ್ಲಿ ಇಟ್ಸ್ ಎ ಬಿಗ್ ರಾಂಗ್. ಅದನ್ನು ಮಾಡೋಕ್ಕೆ ಹೋಗಬೇಡಿ, ಕನ್ವಿನ್ಸ್ ಮಾಡೋಕ್ಕೆ ಹೋಗಬೇಡಿ, ನಂಬಿಸೋದಕ್ಕೆ ಹೋಗಬೇಡಿ. ಜಸ್ಟ್ ಅಫರ್ಮ್ ಮಾಡಿ. ಅಪೋಸಿಟ್ ಥಾಟ್ಸ್ ಬಂತಂದರೆ ಅಫರ್ಮ್ ಮಾಡಿ. ಥಾಟ್ಸ್ ಫ್ಲಿಪ್ ಮಾಡೋದು ಒಂದೇ, ಅಫರ್ಮ್ ಮಾಡೋದು ಒಂದೇ. ಅಥವಾ ನೋಡಿ, ನನ್ನ ಅಫರ್ಮೇಷನ್ಸ್ ನಾನು ಟ್ರೈ ಮಾಡೋದು. ಸೊ ಅಫರ್ಮೇಷನ್ಸ್ ಅಂತ ನಾನು ಹೇಳ್ತಿದ್ದೀನಿ. ಆ್ಯಂಡ್ ಇದು ಎಸ್ಪೆಷಲಿ ಡೆಡಿಕೇಟೆಡ್ ಅಫರ್ಮೇಷನ್ಸ್ ವಿಡಿಯೋ. ಸೊ ಅಫರ್ಮೇಷನ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಫರ್ಮೇಷನ್ಸ್ ಹೇಳಿ ಅಲ್ಲ, ಥಾಟ್ಸ್ ಫ್ಲಿಪ್ ಮಾಡಿ. ಈವನ್ ಥಾಟ್ಸ್ ಫ್ಲಿಪ್ ಮಾಡೋದು ಕೂಡ ಅಫರ್ಮೇಷನ್ಸ್ ಹೇಳ್ದಂಗೆ, ಓಕೆನಾ. ಸೊ ಏನೋ ನೆಗೆಟಿವ್ ಥಾಟ್ ಬಂತು, ನಿಮ್ಮ ಡಿಸೈರ್ ಓಕೆ ಇದು ಆಲ್ರೆಡಿ ಇದೆ, ನೀವು ಜಸ್ಟ್ ರಿಮೈಂಡ್ ಮಾಡ್ತಿರ್ಬೇಕಷ್ಟೇ. ನಿಮ್ಮ ಕೆಲಸ ರಿಮೈಂಡ್ ಮಾಡೋದು. ಈಗ ನಿಮ್ಮ ಮೈಂಡು ನಿಮಗೆ ಹೇಳ್ತು ಇಲ್ಲ ಅದು ನನ್ನ ಹತ್ರ ಅಂತ, ಇಲ್ಲ ನನ್ನ ಹತ್ರ ಇದೆ ಅಂತ ರಿಮೈಂಡ್ ಮಾಡೋದು. ಅಥವಾ ಈಗ ಫಾರ್ ಎಕ್ಸಾಂಪಲ್ ನಾನು ದುಡ್ಡು ಮ್ಯಾನಿಫೆಸ್ಟ್ ಮಾಡ್ತಿದ್ದೆ, ಲೈಕ್ ನಾನು ಮನಿ ಮ್ಯಾಗ್ನೆಟ್ ಅಂತ ಹೇಳ್ತಿದ್ದೆ. ನಿನ್ನ ಮೈಂಡು ಲೈಕ್ ನೀನೆಲ್ಲಿ ಮನಿ ಮ್ಯಾಗ್ನೆಟ್, ನಿನ್ನ ಹತ್ರ ದುಡ್ಡಿಲ್ಲ ಅಂತ ಕ್ವಶನ್ ಕೇಳ್ತು, ನೀನು ರಿಮೈಂಡ್ ಮಾಡೋದು ಇಲ್ಲ ನಾನು ಮನಿ ಮ್ಯಾಗ್ನೆಟ್, ನನ್ನ ಹತ್ರ ದುಡ್ಡಿದೆ ಅಂತ ಜಸ್ಟ್ ರಿಮೈಂಡ್ ಮಾಡ್ಕೊಂಡು ಹೋಗೋದಷ್ಟೇ. ಇಟ್ಸ್ ಈ ಮ್ಯಾನಿಫೆಸ್ಟೇಷನ್ ಜರ್ನಿ ಬಂದು ಫೋರ್ಸ್ಫುಲ್ ಆಗಿ ನಿಮ್ಮ ಮೈಂಡಿಗೆ ಇದು ಮಾಡೋದಲ್ಲ. ನೋಡಿ, ಆಗುತ್ತೆ, ನಿಮ್ಮ ಮೈಂಡ್ ಅದನ್ನು ನಂಬುತ್ತೆ. ಒನ್ಸ್ ನೀವದು ಹೇಳ್ತಾ ಹೋದಂಗೆ, ನಿಮಗೆ ಪ್ರೂಫ್ಸ್ 3D ತೋರಿಸ್ತಾ ಹೋದಂಗೆ ನಿಮ್ಮ ಮೈಂಡ್ ನಂಬುತ್ತೆ. ನಿಮ್ಮ ಮೈಂಡನ್ನ ನಂಬಿಸೋದು ನಿಮ್ಮ ಕೆಲಸ ಅಲ್ಲ. ಆ್ಯಂಡ್ ಹೋಲ್ ಮ್ಯಾನಿಫೆಸ್ಟೇಷನ್ ಕಮ್ಯುನಿಟಿ ಲೈಕ್ ನೀನು ನಂಬಿಕೆ ಇಟ್ಕೊಬೇಕು, ಹಾಗಿದ್ರೆ ಮಾತ್ರ ಮ್ಯಾನಿಫೆಸ್ಟ್ ಆಗುತ್ತೆ. ನೀನು ನಂಬಿಕೆ ಇರಲಿಲ್ಲ ಅಂದರೆ ಮ್ಯಾನಿಫೆಸ್ಟ್ ಆಗೋಲ್ಲ. ವಾಟ್ ನಾನ್ಸೆನ್ಸ್. ನೀನು ನಂಬಿಕೆ ಇಡಲಿಲ್ಲ ಅಂದರೂ ಮ್ಯಾನಿಫೆಸ್ಟ್ ಆಗುತ್ತೆ. ಅದಕ್ಕೆ ಪ್ರೂಫ್ ನಾನೇ ಇದ್ದೀನಿ. ಬಿಕಾಸ್ ನಾನು ಅಫರ್ಮೇಷನ್ಸ್ ಮಾಡಿರೋ ಎಷ್ಟೊಂದು ಡಿಸೈರ್ಸ್ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರೋದನ್ನ ನಾನು ಇವತ್ತು ನಂಬೇ ಇಲ್ಲ. ಈವನ್ ನನಗೆ ಡೌಟ್ಸ್ ಇದ್ದರು, ಈವನ್ ನನಗೆ ನೆಗೆಟಿವ್ ಥಾಟ್ಸ್ ಇದ್ದರು, ನಾನು ಏನು ಮಾಡ್ತಿದ್ದಂದರೆ ನನ್ನ ಮೈಂಡ್ ಸೆಟ್ ಮೇಂಟೈನ್ ಮಾಡ್ತಾ ಇದ್ದಿದ್ದು. ನನ್ನ ಮೈಂಡ್ ಸೆಟ್ನ ಒಂದೇ ಥಾಟಿಗೆ ಸ್ಟಿಕ್ ಆನ್ ಆಗಿಟ್ಕೊತಿದ್ದೆ. ನಿಮ್ಮ ಕೆಲಸ ಥಾಟ್ಸ್ನ ಹ್ಯಾಂಡಲ್ ಮಾಡೋದು. ನಿಮ್ಮ ಕೆಲಸ ಜಸ್ಟ್ ನಿಮ್ಮ ಥಾಟ್ಸ್ ಬಂದಾಗ ನಿಮ್ಗೆ ನೀವು ಪದೇ ರಿಮೈಂಡ್ ಮಾಡೋದು, ಓಕೆ ನಾನು ಈ ನ್ಯೂ ರಿಯಾಲಿಟಿಯಲ್ಲಿದ್ದೀನಿ ಅಂತ, ಅಷ್ಟೇ ನಿಮ್ಮ ಕೆಲಸ. ಆ್ಯಂಡ್ ದಯವಿಟ್ಟು ಹೇಳ್ತೀನಲ್ಲ, ಯಾವುದು ನೆಗೆಟಿವ್ ಯಾವುದು ಪಾಸಿಟಿವ್ ವರ್ಡ್ಸ್ ಅಂತ ಇಲ್ಲ, ಎಲ್ಲ ಲೈಕ್ ನಿಮ್ಮ ಅಸಂಪ್ಷನ್ಸ್. ಸೊ ಅಸಂಪ್ಷನ್ಸ್ ಟ್ರೂತ್ ಆಗುತ್ತೆ ಹೊತ್ತು ಬೇರೆ ಏನೂ ಅಲ್ಲ. ಸಪೋಸ್ ನೀವು ಅಂದ್ಕೊಂಡು ಅದು ನೆಗೆಟಿವ್ ವರ್ಡ್ಸ್ ಅದು ನನಗೆ ವರ್ಕ್ ಆಗಲ್ಲ ಅಂತ ಅಂದ್ಕೊಂಡು ಅಫರ್ಮೇಷನ್ಸ್ ನೀವು ಹೇಳ್ತಾ ಇದ್ದರೆ ಅದೇ ಟ್ರೂತ್ ಆಗೋದು. ಬಿಕಾಸ್ ನಿಮ್ಮ ಅಸಂಪ್ಷನ್ನೇ ಅದಾಗಿರುತ್ತಲ್ವ. ಸೊ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯುವರ್ ಅಸಂಪ್ಷನ್. ಆ್ಯಂಡ್ ಇವತ್ತಿಂದ ಅರ್ಥ ಮಾಡ್ಕೊಳ್ಳಿ, ಯಾವ ನೆಗೆಟಿವ್ ವರ್ಡ್ಸ್ ಅಂತಲೂ ಇಲ್ಲ, ಓಕೆ. ನೆಗೆಟಿವ್ ವರ್ಡ್ಸ್ ಅಂತೂ ಇಲ್ಲ. ನೀವು ಅದಕ್ಕೆ ಟ್ಯಾಗ್ ಕೊಡೋದು, ಇದು ನೆಗೆಟಿವ್ ವರ್ಡ್ಸ್, ಇದು ಪಾಸಿಟಿವ್ ವರ್ಡ್ಸ್ ಅಂತ. ಸೊ ನಿಮ್ಗೆ ಅನಿಸುತ್ತಾ ನನಗೆ ಪಿಂಪಲ್ಸ್ ಇಲ್ಲ ಅನ್ನೋದು ನೆಗೆಟಿವ್ ವರ್ಡ್ಸ್ ಅಂತ? ಸೊ ಏನಕ್ಕೆ ಅದು ಪಾಸಿಟಿವ್ನ ಅಲ್ವಾ? ಈಗ ಪಿಂಪಲ್ಸ್ ಇದೆ ಅಂತ ಹೇಳೋದು ನೆಗೆಟಿವ್ ವರ್ಡ್ ಆಗಿರ್ಬೋದು, ಬೇಸ್ಡ್ ಆನ್ ಯುವರ್ ಸರ್ಕಮ್ಸ್ಟಾನ್ಸಸ್ ಸಿಚುಯೇಷನ್. ನಿಮಗೆ ಪಿಂಪಲ್ಸ್ ಇದೆ, ಅದು ರಿಯಾಲಿಟಿನೇ ಆಗಿರ್ಬೋದು, ಬಟ್ ಅದು ನಿಮಗೆ ನೆಗೆಟಿವ್ ವರ್ಡ್ ತಾನೇ? ಎಸ್ ತಾನೇ? ಬಿಕಾಸ್ ಇವಾಗ ನನಗೆ ಪಿಂಪಲ್ಸ್ ಬೇಡ ಅಂತ ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಅಂತ ಅಂದರೆ ನನಗೆ ಪಿಂಪಲ್ಸ್ ಇಲ್ಲ ಅಂತನಾದರೂ ನಾನು ಹೇಳ್ಕೊಬೋದು, ಅಥವಾ ನನ್ನ ಸ್ಕಿನ್ ಕ್ಲಿಯರ್ ಆಗಿದೆ ಅಂತ ಹೇಳ್ಕೊಬೋದು. ಬಟ್ ನಿಮಗೇನೋ ನನ್ನ ಸ್ಕಿನ್ ಕ್ಲಿಯರ್ ಆಗಿದೆ ಅನ್ನೋದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತಂದರೆ ನನಗೆ ಪಿಂಪಲ್ಸ್ ಇಲ್ಲ ಅಂತಲೇ ಡೈರೆಕ್ಟಾಗಿ ಹೇಳಿ, ಅದೇ ನೆಗೆಟಿವ್ ವರ್ಡ್ ಆಗುತ್ತೆ. ಹೆನ್ಸ್ ನಿಮ್ಮ ರಿಯಾಲಿಟಿ ನಿಮಗೆ ಏನು ಪ್ರೂವ್ ಮಾಡುತ್ತೆ, ನೀವೇನು ಹೇಳ್ತೀರೋ ಅದನ್ನು. ಸೊ ನೀವು ನಿಮಗೆ ಪಿಂಪಲ್ಸ್ ಇಲ್ಲ ಅಂತ ಹೇಳಿದ್ರೆ ಪಿಂಪಲ್ಸ್ ಇಲ್ಲ ಅನ್ನೋ ರಿಯಾಲಿಟಿನ ನಿಮ್ಮ ಮೈಂಡ್ ಕ್ರಿಯೇಟ್ ಮಾಡುತ್ತೆ. ಐ ಹೋಪ್ ನಿಮಗೆ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲಿ ತನಕ ಅಫರ್ಮೇಷನ್ಸ್ ಹೇಳಬೇಕು, ನಿಮ್ಮ 3D ರಿಯಾಲಿಟಿಯಲ್ಲಿ ನಿಮ್ಮ ಡಿಸೈರ್ ಅಪಿಯರ್ ಆಗೋ ತನಕನೂ ಹೇಳಿ, ಆಗಾದ್ಮೇಲೂ ಹೇಳಿ. ಬಿಕಾಸ್ ನೀವು ಇಲ್ಲಿ ಮಾಡ್ತಾ ಇರೋದು ನಿಮ್ಮ ಮೈಂಡಿಗೆ ಪ್ರೋಗ್ರಾಮಿಂಗ್. ಸೊ ನಿಮ್ಮ ಮೈಂಡಿಗೆ ಪ್ರೋಗ್ರಾಮಿಂಗ್ ಮಾಡ್ತಿದ್ದೀರಾ ಅಂತ ಅಂದರೆ ಅದನ್ನು ಕಂಪ್ಲೀಟಾಗಿ ಪ್ರೋಗ್ರಾಮ್ ಆಗೋದಕ್ಕೆ ಬಿಟ್ಬಿಡಿ. ಹೇಗೆ ಪ್ರೋಗ್ರಾಮ್ ಆಗಬೇಕು ನಿಮ್ಮ ಮೈಂಡ್ ಅಂದರೆ, ನೀವೇ ಅದಕ್ಕೆ ಅಫರ್ಮ್ ಮಾಡಲಿಲ್ಲ ಅಂದರೂ ಅದು ನ್ಯಾಚುರಲ್ಲಾಗಿ ನಿಮ್ಮ ರಿಯಾಲಿಟಿಯಲ್ಲಿ ಅಕ್ಕರ್ ಆಗಬೇಕು. ಆ ರೀತಿ ಮೈಂಡಿಗೆ ಪ್ರೋಗ್ರಾಮ್ ಮಾಡಿ, ಓಕೆನಾ. ದಟ್ಸ್ ಆಲ್ ಯು ಹ್ಯಾವ್ ಟು ಡೂ, ಆಯಿತಾ. ಮತ್ತು ಏನೂ ಇಲ್ಲ, ಲೈಫ್ ಇಸ್ ಸೋ ಈಸಿ, ಆಯಿತಾ. ಡೋಂಟ್ ಮೇಕ್ ಇಟ್ ಕಾಂಪ್ಲಿಕೇಟೆಡ್. ಅದು ಎಕ್ಸ್ಪೆಷಲಿ ನಿಮ್ಮ ಥಾಟ್ಸಿಂದ ಎಲ್ಲ ಇರೋದು ಮೈಂಡ್ಸೆಟ್ಟಲ್ಲೇ. ಇಟ್ಸ್ ಲೈಕ್ ಮೈಂಡ್ಸೆಟ್ ಗೇಮ್. ನಿಮ್ಮ ಥಾಟ್ಸ್ ಕಾಂಪ್ಲಿಕೇಟೆಡ್ ಆದರೆ ಲೈಫ್ ಕಾಂಪ್ಲಿಕೇಟೆಡ್ ಆಗುತ್ತೆ. ನಿಮ್ಮ ಥಾಟ್ಸ್ ಸಿಂಪಲ್ ಇದ್ದರೆ ಲೈಫ್ ಕೂಡ ಸಿಂಪಲ್ ಆಗಿರುತ್ತೆ. ಎಲ್ಲ ನೀವು ಹೇಗೆ ವ್ಯೂ ಮಾಡ್ತೀರಾ, ಪರ್ಸ್ಯೂ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಸೀರಿಯಸ್ಲಿ ಮ್ಯಾನಿಫೆಸ್ಟೇಷನ್ ತುಂಬ ಈಸಿ, ಹಾರ್ಡ್ ಅನ್ಕೊಂಬಿಡಿ, ಅದು ಹಾರ್ಡ್ ಅಲ್ಲ. ಬಿಕಾಸ್ ವಾಟ್ ಎವರ್ ನೀವು ಏನೇನು ಅಸ್ಯೂಮ್ ಮಾಡ್ಕೊತಿರ್ತೀರೋ ಅದನ್ನು ನಿಮ್ಮ ರಿಯಾಲಿಟಿ ಪ್ರೂವ್ ಮಾಡುತ್ತೆ. ಸೊ ಸ್ಟಾಪ್ ಅಸ್ಯೂಮಿಂಗ್ ದ ಬ್ಯಾಡ್, ಓಕೆ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಆಗಿದ್ದರೆ ನನಗೆ ತಿಳಿಸಿ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.